ಮೂಢ ಅನ್ನೋದು ಒಂದು ಹಗರಣನೇ ಅಲ್ಲ, ಅದು ವಿಷಯನೇ ಅಲ್ಲ. ಅದೊಂದು ರಾಜಕೀಯ ವಿಷಯವನ್ನು ಮಾಡಿ ಅದರ ಮುಖಾಂತರ ಸಿದ್ದರಾಮಯ್ಯರ ವ್ಯಕ್ತಿತ್ವಕ್ಕೆ ಮಸಿ ಬೆಳೆದು ನಾಯಕತ್ವಕ್ಕೆ ಧಕ್ಕೆ ಉಂಟು ಮಾಡಿ ಜನರ ಆಶೀರ್ವಾದ ಸರ್ಕಾರವನ್ನು ಉರುಳಿಸ್ತಕ್ಕಂಥ ಹುನ್ನಾರ ಐತಲ್ಲ, ಅದಕ್ಕೆ ತಕ್ಕ ಶಾಸ್ತಿ ಮತ್ತು ಪಾಠ ಉತ್ತರ ಕೊಟ್ಟಿದ್ದಾರೆ. ಸಂತೋಷ. ರಾಜ್ಯದ ಜನರು ಆ 3 ಮತಕ್ಷೇತ್ರಗಳಲ್ಲಿ ಚನ್ನಪಟ್ಟಣ, ಶಿಗ್ಗಾಂವ್ ಮತ್ತು ಸಂಡೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ನಿರೀಕ್ಷೆ ಮಾಡಿದಂತೆ 3ಕ್ಕೂ ಕೂಡ ಜನ ಆಶೀರ್ವಾದ ಮಾಡಿದ್ದಾರೆ. ಅಂದರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕ ಸರ್ಕಾರದ ಆಡಳಿತಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ನಮ್ಮ ಗ್ಯಾರಂಟಿಗಳು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ದಾವೆ. JDS ಮತ್ತು BJP ಜೊತೆಗೆ ಸೇರಿ ಸುಳ್ಳನ್ನು ಸತ್ಯ ಮಾಡುವ ರಾಜಕೀಯ ಕುತಂತ್ರದ ಹೋರಾಟಗಳು, ಮಾತುಗಳು, ಟೀಕೆಗಳಿಗೆ ತಕ್ಕ ಉತ್ತರವನ್ನು 3 ಕ್ಷೇತ್ರಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಲಿಸುವ ಮುಖಾಂತರ ಕೊಟ್ಟಿದ್ದಾರೆ. ಅಲ್ಲಿಯ ಮತದಾರರಿಗೆ ನಾವು ಹೃದಯ ತುಂಬಿದಂಥ ಕೃತಜ್ಞತಾಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರಕ್ಕೆ ಜನರಿಂದ ಕೊಟ್ಟಂಥ ಆಶೀರ್ವಾದ ಮತ್ತು ಬೆಂಬಲ ಅಂತ ಹೇಳಿ ನಾವು ಬಯಸಿ ಇನ್ನೂ ಉತ್ತಮ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಜನರಿಗೆ ಗೊತ್ತಿದೆ ಸಿದ್ದರಾಮಯ್ಯ ಒಬ್ಬ ಪ್ರಾಮಾಣಿಕ ರಾಜಕಾರಣಿ, ಜನಪರ ರಾಜಕಾರಣಿ, ಸದಾ ರಾಜ್ಯದ ಹಿತ, ಅಭಿವೃದ್ಧಿ ಮತ್ತು ಜನರ ಹಿತವನ್ನಲ್ಲದೆ ಬೇರೆ ಯಾವುದನ್ನು ಮಾಡಲ್ಲಂತ ಜನರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಆ ಒಂದು ತಿಳುವಳಿಕೆಯಿಂದನೇ ಜನ ನಿರೀಕ್ಷೆ ಮಾಡಿರಲಿಲ್ಲ. ಯಾರು BJP JDSನವರು ನಿರೀಕ್ಷೆ ಮಾಡಲಿಲ್ಲ. 3 ನಾವೇ ಗೆದ್ದು ಬಿಡ್ತೀವಿ ಅಂತ ಹೇಳ್ತಿದ್ರು. ಆದರೆ ಜನ ಸರಿಯಾದ ತೀರ್ಪನ್ನು ಕೊಟ್ಟಿದ್ದಾರೆ. ಏನು ಸುಳ್ಳನ್ನು ಸತ್ಯ ಮಾಡಿ ಅಪಪ್ರಚಾರ ಮಾಡಿ ರಾಜಕೀಯ ಪುತ್ತಿಯೂರಿಯ ಮುಖಾಂತರ ಸರ್ಕಾರ ಉರುಳಿಸಬೇಕು, ಈ ಸರ್ಕಾರ ಮುಂದುವರಿಬಾರ್ದು ಅಂತ ಹೇಳಿ ಎಲ್ಲ ಹಂತದಲ್ಲಿ ಪ್ರಯತ್ನ ಮಾಡಿದ್ರು. ಅದಕ್ಕೆ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಜನರ ತೀರ್ಪನ್ನು ನಾವು ಗೌರವಿಸಿ ಅವರಿಗೆ ಧನ್ಯವಾದಗಳನ್ನು. ಮೂಢ ಅನ್ನೋದು ಒಂದು ಹಗರಣನೇ ಅಲ್ಲ, ಅದು ವಿಷಯನೇ ಅಲ್ಲ. ಅದೊಂದು ರಾಜಕೀಯ ವಿಷಯವನ್ನು ಮಾಡಿ ಅದರ ಮುಖಾಂತರ ಸಿದ್ದರಾಮಯ್ಯರ ವ್ಯಕ್ತಿತ್ವಕ್ಕೆ ಮಸಿ ಬೆಳೆದು ನಾಯಕತ್ವಕ್ಕೆ ಧಕ್ಕೆ ಉಂಟು ಮಾಡಿ ಜನರ ಆಶೀರ್ವಾದ ಸರ್ಕಾರವನ್ನು ಉರುಳಿಸ್ತಕ್ಕಂಥ ಹುನ್ನಾರ ಐತಲ್ಲ, ಅದಕ್ಕೆ ತಕ್ಕ ಶಾಸ್ತಿ ಮತ್ತು ಪಾಠ ಉತ್ತರ ಕೊಟ್ಟಿದ್ದಾರೆ.